ಶ್ರವಂತಿ ನನಗೆ ಅತ್ತೆ ಮಗಳಷ್ಟೇ. ವೈದೇಹಿನ್ ಬಿಟ್ರೆ ಬೇರೆ ಯಾರನ್ನೂ ನಾನು ಹೆಂಡತಿಯಾಗಿ ನೋಡೋಕ್ಕಾಗಲ್ಲ. ಹೇಳಿದ್ರೆ ಹೇಗೋ ನೀನು? ನಿನಗಿಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ದೇವ್ರು ಬೆಸ್ತಿರೋ ಸಂಬಂಧನ ಬೇಡ ಅಂತ್ಯಾ? ಇದೇನ್ ನಾನೊಬ್ಳೆ ತಗೊಂಡಿರೋ ನಿರ್ಧಾರ ಅಲ್ಲ. ನಿಮ್ ತಂದೆ ಹತ್ರ ಚರ್ಚೆ ಮಾಡಿದ ಮೇಲೆ ಈ ತೀರ್ಮಾನ ತಗೊಂಡಿರೋದು. ಅಪ್ಪ, ಹೌದು ಮಗನೇ, ನಿಮ್ಮಮ್ಮ ಹೇಳ್ತಿರೋದು ಸರಿಯಾಗೇ ಇದೆಯಲ್ಲ. ಯಾವಾಗಲೂ ಆಗಿರೋ ಮದುವೆ 4 ಜನಕ್ಕೆ ಗೊತ್ತಾಗೋ ಥರ ಮತ್ತೆ ಮದುವೆ ಆದರೆ ತಪ್ಪೇನೂ ಇಲ್ವಲ್ಲ. ಗುರುಗಳು ಆಶ್ರಮದಲ್ಲಿಲ್ಲ. ಇಲ್ಲ ಅಂದರೆ ಅವ್ರನ್ನ ಕೇಳೇ ನಾನು ನಿರ್ಧಾರ ತಗೊಳ್ತಾ ಇದ್ದೆ. ಏನ್ರಿ ಹೇಳ್ತಾ ಇದ್ದೀರಾ? ಇಷ್ಟು ಸಣ್ಣ ವಿಷಯಕ್ಕೆ ಗುರುಗಳ ಹತ್ರ ಹೋಗ್ಬೇಕಾ? ಎಳೆ ಮಗುನ್ ಕೇಳಿದ್ರು ನಾವು ಮಾಡ್ತಾ ಇರೋದು ಸರಿ ಅಂತಾನೆ ಹೇಳತ್ತೆ. ನ್ಯಾಯ ಅನ್ನೋದು ಒಬ್ಬೊಬ್ರಿಗೂ ಒಂದೊಂದು ರೀತಿ ಕಾಣುತ್ತೆ ಅಮ್ಮ. ಈ ಮದುವೆ ಆದ್ರೇನೆ ಶ್ರವಂತಿಗೆ ನ್ಯಾಯ ಸಿಗೋದು ಅಂತ ನಿನಗನ್ನಿಸ್ತಾ ಇದೆ. ಆದ್ರೆ ವೈದೇಹಿಗೂ ಅನ್ಯಾಯ ಮಾಡ್ತಾ ನಾನೇ ಅನ್ಯಾಯ ಮಾಡ್ಕೋತಾ ಇದ್ದೀನಿ ಅಂತ ನನಗನ್ಸುತ್ತೆ. ನಾವು ಜೀವಂತವಾಗಿರೋದಕ್ಕೆ ಆಧಾರವಾಗಿ ಹೇಗೆ ಹೃದಯ ಒಂದೇ ಇರುತ್ತೋ, ನಾವು ಪ್ರಾಣ ಅನ್ಕೊಳ್ಳೋರು ಕೂಡ ನಮ್ಮ ಪಕ್ಕದಲ್ಲಿ ಒಬ್ಬರೇ ಇರಬೇಕಮ್ಮ. ನನ್ನ ವಿಷಯದಲ್ಲಿ ಅದು ವೈದೇಹಿ ಮಾತ್ರನೇ. ನೀವ್ ಹೇಳೋದು ಕರೆಕ್ಟೇ ಬಾವಾ. ಒಬ್ಬ ವ್ಯಕ್ತಿ ಮನ್ಸಲ್ಲಿ ಒಬ್ರೇ ಇರ್ಬೇಕು. ನನ್ ಮನ್ಸಲ್ಲಿ ನೀವಿದ್ದೀರಾ.
ಆದ್ರೆ ನಿಮ್ ಮನ್ಸಲ್ಲಿ ನಾನಿಲ್ಲ. ಅದೇ ಅದೇ ನನ್ ದುರದೃಷ್ಟ. ನಿಮ್ಮ ಇಷ್ಟನೇ ನಡಿಲಿ ಬಿಡಿ ಬಾವ. ಅಮ್ಮ ಶ್ರವಂತಿ, ಇನ್ನೇನ್ ಮಾಡ್ಲಿ ಅತ್ತೆ, ನನಗೆ ಭಾವ ಇಷ್ಟ, ಅವ್ರಿಗೆ ನಾನಿಷ್ಟ ಇಲ್ವಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಎಷ್ಟು ಹೇಳಿ ಏನು ಉಪಯೋಗ ಅತ್ತೆ? ಆದ್ರೆ ಇದ್ರಲ್ಲಿ ಭಾವನ ಅನ್ನೋದಕ್ಕೆ ಅವ್ರೇನೂ ತಪ್ಪು ಮಾಡಿಲ್ಲ ಅತ್ತೆ. ಅವರಿಬ್ರು ಪ್ರೀತಿ ಅಂತದ್ ನಾನ್ ಸಾಯ್ತೀನಿ ಅಂತ ನೀವೆಲ್ರೂ ಭಯ ಪಟ್ಟಿದ್ರಿ. ಭಾವಂಗ್ ಸ್ವಲ್ಪನೂ ಆತಂಕ ಆಗ್ಲಿಲ್ಲ, ನೀವೇ ನೋಡಿದ್ರಲ್ಲ. ನನಗ್ ಮಾತ್ರ ಅಲ್ಲ, ಯಾರಿಗೇನೇ ಆದ್ರೂ ಭಾವ ಅವ್ರ ಪ್ರೀತಿಗೆ ಮಾತ್ರ ಬೆಲೆ ಕೊಡ್ತಾರೆ. ಅದ್ ಗೊತ್ತಿದ್ಮೇಲೆ ಭಾವಂಗ್ ಹೀಗ್ ಬಲವಂತ ಮಾಡೋದ್ರಿಂದ ಸ್ವಲ್ಪನೂ ಪ್ರಯೋಜನ ಇಲ್ಲ. ಏನಮ್ಮ ಹೇಳ್ತಾ ಇದ್ಯಾ ನೀನು? ಯಾರು ಏನೇ ಆದ್ರೂ ಅವನ್ ನಿರ್ಧಾರ ಬದಲಾಯಿಸಲ್ಲ ಅಂತ್ಯ, ಅಷ್ಟೇ ಅಲ್ವಾ? ನೋಡಿದ್ರೆ ಹಾಗೆ ಅನ್ಸ್ತಿದ್ಯಲ್ಲ ಅತ್ತೆ. ದೇವಾಂಶ್, ನೀನ್ ಈ ಮದ್ವೆಗೆ ಒಪ್ಕೊಳ್ಳೇಬೇಕು. ನಾನು ಹೇಳಾಯ್ತಲ್ಲಮ್ಮ. ನಾನ್ ಕೇಳಿದ್ರು ಇಲ್ಲ ಅಂತಿದ್ಯಾ ಅಲ್ವಾ? ಅಮ್ಮ, ಯಾಕೆ ಪದೇ ಪದೇ ಕೇಳಿ ನನ್ನ ಬಾಯಿಲಿ ಇಲ್ಲ ಅನ್ಸಿ ತಾಯಿ ಮಾತನ್ನೇ ಕೇಳ್ತಿರೋ ಮಗನಾಗಿ ಮಾಡ್ತಿದ್ಯಾ? ನನ್ನ ನೋವೇನು ಅಂತ ಅರ್ಥ ಮಾಡ್ಕೋ. ಅಪ್ಪ, ನೀವಾದ್ರೆ ಹೇಳಿ ಅಪ್ಪ. ದೇವಾಂಶ್, ಇದ್ರಲ್ಲಿ ನಿಮ್ ತಂದೆ ಹೇಳೋ ಅಂಥದ್ದು ಏನೂ ಇಲ್ಲ. ನಾನೇನೇ ನಿರ್ಧಾರ ತಗೊಂಡ್ರು ಅದಕ್ಕೆ ಅವ್ರ ಒಪ್ಪಿಗೆ ಇದ್ದೇ ಇರತ್ತೆ. ಆದ್ರೆ ನಿರ್ಧಾರ ಮಾಡೋದಕ್ಕೆ ಯಾವುದು ನನ್ನ ಕೈಯಲ್ಲಿ ಇಲ್ಲ ಅನ್ನೋದು ನನಗರ್ಥ ಆಯ್ತು. ಒಂಬತ್ತು ತಿಂಗಳು ಹೊತ್ತು ಹೆತ್ತು ಮಗನೇ ನನ್ನ ಮಾತು ಕೇಳಲ್ಲ ಅಂತ ಗೊತ್ತಾದ ಮೇಲೆ ಇನ್ನು ನಾನು ಬದುಕಿ ಏನ್ ಪ್ರಯೋಜನ? ಅಮ್ಮ, ಯಾರಿಗೋಸ್ಕರ ಬದುಕಬೇಕು? ಕೌಸಲ್ಯ, ಏನ್ ಮಾತಾಡ್ತಿದ್ಯಾ? ಹುಚ್ಚಿಡ್ದಿದ್ಯಾ? ಹೌದು ರೀ, ಹೌದು, ನನಗ್ ಹುಚ್ಚಿಡ್ದಿದೆ. ನನ್ ಮಗನೇ ನನ್ ಮಾತು ಕೇಳಲಿಲ್ಲ ಅಂದ್ಮೇಲೆ ನಾನ್ ಯಾರಿಗೋಸ್ಕರ ಬದುಕಬೇಕು? ಬದುಕಿ ಏನ್ ಪ್ರಯೋಜನ? ನನ್ ಕೈಲಾಗಲ್ಲ ರೀ. ಅಯ್ಯೋ ಅತ್ತೆ, ಏ ಕೌಸಲ್ಯ, ಕೌಸಲ್ಯ ನಿಲ್ಲು. ಕೌಸಲ್ಯ, ಬಿಡದನ್ನ. ಅಮ್ಮ, ಅಮ್ಮ, ಕೌಸಲ್ಯ, ಅಮ್ಮ, ಏ ಕೌಸಲ್ಯ, ನಿನ್ನೇನು ಹುಚ್ಚ? ಹುಚ್ಚಿಡ್ತಿದ್ದಾರೆ. ಅಮ್ಮ, ಪ್ಲೀಸ್ ಹಾಸ್ಪಿಟಲ್ಗೆ ಬೇಡ, ಸುಮ್ನೆ ರೀ. ನನ್ನ ಮುಟ್ಟಬೇಡ. ನನ್ನ ಮುಟ್ಟೋ ಯೋಗ್ಯತೆ ನನಗಿಲ್ಲ. ನನಗಿಲ್ಲ. ನೀನ್ ನನ್ನ ಮಾತು ಕೇಳಲ್ಲ ಅಂದ್ಮೇಲೆ ನಾನ್ ಯಾಕೆ ನಿನ್ನ ಮಾತು ಕೇಳ್ಬೇಕು? ಕೌಸಲ್ಯ, ನೀನೇನ್ ಮಾಡ್ತಿದ್ಯಾ? ನಿನ್ ತಲೆಗೆಲೆ ಕೆಟ್ಟಿದ್ಯಾ? ಹೌದು,
ಹೌದು ನನಗ್ ಹುಚ್ಚಿಡ್ತಿದ್ದಾರೆ. ದೇವಾಂಶ್, ಮೊದಲು ಡಾಕ್ಟರ್ ಕಾಲ್ ಮಾಡು. ಬೇಡ ನನಗೆ ಮಾತ್ ಕೇಳಿ ನನ್ ಮಾತ್ ಕೇಳು. ಯಾಕೆ ಹಿಂಗ್ ಮಾಡ್ತಿದ್ಯಾ? ಅರ್ಥ ಮಾಡ್ಕೋತಿದ್ಯಾ? ಹಾಸ್ಪಿಟಲ್ಗೆ ಹೋಗೋಣ ನಡಿ. ನಾನ್ ಬರಲ್ಲ. ಕೌಸಲ್ಯ, ಅಪ್ಪ ಡಾಕ್ಟರ್ ಕಾಲ್ ಮಾಡಿದ್ದೆ, 10 ನಿಮಿಷದಲ್ಲಿ ಬರ್ತಾರಂತೆ. ಡಾಕ್ಟರು ಬೇಡ, ಯಾರು ಅಮ್ಮ ಬೇಡ. ಪ್ಲೀಸ್ ಅಮ್ಮ. ಬೇಡ. ಯಾಕೆ ಅಮ್ಮ, ಹಾಸ್ಪಿಟಲ್ಗೆ please ಬರಲ್ಲ ಅಮ್ಮ. ಅಂತಿದ್ಯಾ? ಕೌಸಲ್ಯ, ಕೌಸಲ್ಯ, ಒಂದ್ಸರಿ ನಾನು ಹೇಳೋದನ್ನ ಕೇಳು. ಅಮ್ಮ ಅಮ್ಮ ಕೌಸಲ್ಯ, ಅಮ್ಮ ಅಮ್ಮ ಅಮ್ಮರೇ. ಅಮ್ಮ ಅಮ್ಮ ನೋಡು. ಅಮ್ಮ ಕಣ್ಬಿಡಮ್ಮ. ಅಮ್ಮ ಏನಾಯ್ತಮ್ಮ? ಕಣ್ಬಿಡಮ್ಮ. ನನ್ನ ಮುಟ್ಟಬೇಡ. ನನ್ನ ಮುಟ್ಟು ಯೋಗ್ಯತೆ ನಿನಗಿಲ್ಲ. ಅತ್ತೆ ಅತ್ತೆ ಅಕ್ಕ, ಇದೆಲ್ಲ ನನ್ನಿಂದಾನೇ ಅಕ್ಕ. ಬಾವಂಗೂ ನನ್ಗೂ ಮದ್ವೆ ಮಾಡಿಸ್ಬೇಕು ಅನ್ಕೊಂಡ್ರು. ಬಾವ ಮಾಡ್ಕೊಳಲ್ಲ ಅಂದಿದ್ದಕ್ಕೆ ಅತ್ತೆ ಪಾಪ ನಿದ್ದೆ ಮಾತ್ರ ತಗೊಂಡ್ಬಿಟ್ರು ಅಕ್ಕ. ಎಲ್ಲ ನನ್ನಿಂದಾನೇ. ಶ್ರವಂತಿ, ಅಯ್ಯೋ ಎಂತ ಕೆಲಸ ಮಾಡ್ಕೊಂಡ್ರು ಅತ್ತೆ? ಡಾಕ್ಟರ್ ಫೋನ್ ಮಾಡಿದ್ರ ಇಲ್ವಾ ಇನ್ನು? ಒಳಗಡೆನೆ ಇದ್ದಾರೆ ಅಕ್ಕ. ಎಲ್ಲ ನನ್ನಿಂದಾನೇ ಆಗಿದ್ದು. ಛ 1 ಅವರ್ ಹೊರಗೋಗಿ ಬರೋಣ ಅಂತ ಹೋಗಿದ್ದಕ್ಕೆ ಇಂಥ ಅನ್ಯಾಯ ಆಗೋಯ್ತಲ್ಲ. ಆ ಟೈಮಲ್ಲಿ ನಾನಿಲ್ಲಿದ್ದು ಇನ್ನೂ 4 ಮಾತು ಚುಚ್ಚೋ ಹಾಗೆ ಆಡಿದಿದ್ರೆ ಅತ್ತೆ ಪಾಪ ಇಷ್ಟೊತ್ತಿಗೆ ಶಿವನ್ ಪಾದ ಸೇರ್ತಿದ್ರು. ಏನು ನಡೀತಿದೆ ಈ ಮನೆಯಲ್ಲಿ? ಚಿಕ್ಕ ವಯಸ್ಸಲ್ಲೇ ದೇವಾಂಶ್ಗೆ ಶ್ರವಂತಿಗೆ ಮದುವೆ ಆಗಿದೆಯಲ್ಲ, ಮತ್ತ್ಯಾಕೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾರೆ? ದೊಡ್ಡಮ್ಮ ಯಾಕೆ ಸಾಯೋ ನಿರ್ಧಾರ ಮಾಡಿದ್ದಾರೆ? ಈಗಷ್ಟೇ ಶ್ರವಂತಿನ ದೃಷ್ಟಿಲಿ ಇಟ್ಕೊಂಡು ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡಿದ್ದೀನಲ್ಲ, ಇವಾಗ ಅವಳು ದೇವಾಂಶ್ ಜೊತೆ ಮದುವೆ ಆಗ್ಬಿಟ್ರೆ ಹೇಗೆ? ಅತ್ತೆ, ಡಾಕ್ಟರ್ ಹೇಗಿದ್ದಾಳೆ ಡಾಕ್ಟರ್? ಸರಿಯಾದ ಸಮಯಕ್ಕೆ ಕಾಲ್ ಮಾಡಿದ್ದಕ್ಕೆ ಅಪಾಯ ತಪ್ತು. ಇಲ್ಲಾಂದ್ರೆ ಪ್ರಾಣ ಉಳಿಸೋದು ಕಷ್ಟ ಆಗ್ತಿತ್ತು. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಪ್ರಜ್ಞೆ ಬರ್ಬೋದು. ಹೋಗಿ ನೋಡಿ. ನರ್ಸ್ ಬಾ.
1 ಅವರ್ ಹೊರಗಡೆ ಹೋಗಿದ್ದಕ್ಕೆ ಇಷ್ಟು ಒಳ್ಳೆ ಸೀನ್ನ ಮಿಸ್ ಮಾಡ್ಕೊಂಡಲ್ಲ. ಅತ್ತೆ ಎಷ್ಟ್ ಗಲಾಟೆ ಮಾಡಿದ್ರು, ಏನೇನೆಲ್ಲ ನಡೀತೋ, ವೈದೇಹಿ ಹೇಗತ್ಲೋ ಏನೋ, ಅದನ್ನೆಲ್ಲ ಮಿಸ್ ಮಾಡ್ಕೊಂಡಲ್ಲ. ನೋಡ್ದ್ಯಾ, ನನ್ನನ್ನ ಖಂಡಿತ ಲೈಟ್ ಆಗಿ ತಗೋಬೇಡ. ಅತ್ತೆ, ಅಮ್ಮ, ಅತ್ತೆ, ಅತ್ತೆ, ಅಮ್ಮ, ಅಮ್ಮ. ಕೌಸಲ್ಯ, 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 ಇವಾಗ ಹೇಗಿದೆಯಾ? ಯಾಕೆ ಈ ತರ ಹುಚ್ಚು ಕೆಲಸ ಮಾಡಿದೆ ಕೌಸಲ್ಯ? ನಿನ್ಗೇನಾದ್ರೂ ಆದ್ರೆ ನಾನು ಉಳಿತೀನಿ ಅಂತ ನೀನು ಅನ್ಕೊಂಡ್ಯಾ? ಇದನ್ ಬಿಟ್ಟು ಬೇರೆ ದಾರಿ ನನಗೆ ಯಾವುದೂ ಕಾಣ್ಲಿಲ್ಲ ರೀ. ನನ್ನ ಮಗನೇ ನನ್ನ ಮಾತು ಕೇಳಲ್ಲ ಅಂದಮೇಲೆ ಇನ್ಯಾಕೆ ಬದುಕಿರ್ಬೇಕು? ಆಗಿದ್ದಾಯ್ತು, ಮತ್ತೆ ನೀನು ಹುಚ್ಚಂಗ್ ಮಾತಾಡ್ಬೇಡ. ತಪ್ಪಿಲ್ಲ ಮಾವ, ಅತ್ತೆ ಮಾತಾಡಿದ್ರಲ್ಲಿ ಏನೂ ತಪ್ಪಿಲ್ಲ. ಆದ್ರೆ ಅತ್ತೆಗೆ ಪಾಪ ಎಷ್ಟು ನೋವಾಗಿದ್ರೆ ಈ ತರ ಮಾತಾಡ್ತಾರೆ ಹೇಳಿ? ಆದ್ರೂ ಅತ್ತೆ ಆಸೆ ಪಡೋದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ಶ್ರವಂತಿ ದೇವಾಂಜ್ಗೆ ಹೆಂಡ್ತಿನೇ ಅಲ್ವಾ? ಈ ವಿಷಯ ಎಲ್ರಿಗೂ ಗೊತ್ತಿಲ್ಲದೆ ಇರೋದಕ್ಕೆ ಶ್ರವಂತಿಗೆ ಅವಮಾನ ಆಗ್ಬಾರ್ದು ಅಂತ ಎಲ್ರ ಎದುರಿಗೆ ಶ್ರವಂತಿಗ್ ತಾಳಿ ಕಟ್ಟು ಅಂದ್ರು. ಅದು ತಪ್ಪಾ ಹೇಳಿ ಮಾವ, ತಪ್ಪಾ? ಯಾಕ್ ಸುಮ್ನಿದ್ಯಾ ದೇವಾಂಶ್? ಅದ್ ತಪ್ಪಾ ಹೇಳು.